ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ ಫಾರ್ಚೂನ್ ಆಗ್ರೋ ಬ್ರ್ಯಾಂಡ್ ಅಲ್ಲೇ ಕೊಡ್ತಾ ಇದ್ದೀನಿ. 212 cc ಬರುತ್ತೆ. ಕೊಡ್ತಾ ಇರೋದು ಬೆಲೆ ಇದರಲ್ಲಿ ನಿಮಗೆ ಗೇರ್ ಡ್ರೈವ್ ಮಷಿನ್ ಕೊಡ್ತೀನಿ. ಬೆಲ್ಟ್ ಡ್ರೈವ್ ತಗೊಳ್ತಾ ಇದ್ದಾರೆ 32,000 ರೂಪಾಯಿ 35,000 ರೂಪಾಯಿ ಕೊಟ್ಟು 30,000 ರೂಪಾಯಿಗೆ ಈ ಮಷಿನ್ ನಾನು ಕಂಪ್ಲೀಟ್ ಆಗಿ ರೋಟ್ರು ಜೊತೆಗೆ ಒಂದು ಅಡ್ಜಸ್ಟಬಲ್ ನೇಗ್ಲು ನೋಡಿ. ಇದು ಪ್ರೀಮಿಯಂ ಮಾಡಲ್. ಇದರಲ್ಲಿ ನಿಮಗೆ ಹೆಡ್ಲೈಟ್ ಸಿಗುತ್ತೆ ನೋಡಿ. ಈಸಿ ಸ್ಟಾರ್ಟ್ ಬರುತ್ತೆ. ನಾನು ಏನು ಬಲವಂತ ಮಾಡ್ತಾ ಇಲ್ಲ ನೋಡಿ. ಸುಮ್ಮನೆ ಹಿಂಗೆ ಲೂಸ್ ಮಾಡಿಕೊಂಡು ನೀವು ಈ ಕಡೆಗೆ ಅಥವಾ ಆ ಕಡೆಗೆ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಬೋದು. VST ಕಡೆಯಿಂದ ಒರಿಜಿನಲ್ 212 cc ಬರುತ್ತೆ. ಇದರಲ್ಲಿ ನೋಡಿ ಸುಮ್ಮನೆ ಎಕ್ಸಲೇಟರ್ ಕೊಡೋದು, ಫ್ರೀ ಕ್ಲಚ್ ಇದೆ, ಇಲ್ಲಿ ಗೇರ್ ಲಿವರ್ ಇದೆ. ಹೀಟಿಂದ ಗೇರ್ ಬಾಕ್ಸ್ ಪ್ರಾಬ್ಲಮ್ ಆಗಬಾರ್ದು, ಕ್ಲಚ್ ಪ್ರಾಬ್ಲಮ್ ಆಗಬಾರ್ದು, ಲೈಫ್ ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಇಂಜಿನ್ ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಂ ಕೇಸಿಂಗ್ ಅಲ್ಲಿ ಬಂದಿದೆ. ಒರಿಜಿನಲ್ ಜಾಪಾನ್ ಅಂತ ಹೇಳ್ಬಿಟ್ಟು ಇದರಲ್ಲೇ ಮೆನ್ಷನ್ ಆಗಿದೆ. ನಾನು ಹೇಳೋದೇನು ಅವಶ್ಯಕತೆ ಇಲ್ಲ. 212 7 HP ಪೆಟ್ರೋಲ್ ಇಂಜಿನ್ ಇದೆ. 3 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಲೈಫ್ ಲಾಂಗ್ ಟೈರ್ ಏನ್ ಕೇಳ್ತಾ ಇದೀನಿ ಅಂತ ಹೇಳಿದ್ರೆ ಸಾಲಿಡ್ ಟೈರ್ ಸರ್. ಇದು ಕೃಷಿ ಚಟುವಟಿಕೆ, ಇದು ರೈತನ ವಾಹಿನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ತುಂಬಾ ದಿನ ಆಯ್ತು ನಿಮ್ಮನ್ನ ಭೇಟಿಯಾಗಿ. ಸೊ ಮತ್ತೊಮ್ಮೆ ನಿಮ್ಮ ಕಿರು ಪರಿಚಯ ಮಾಡ್ಕೊಡಿ ಸರ್. ನನ್ನ ಹೆಸರು ಬಂದು ಇಮ್ರಾನ್ ಖಾನ್, ನಮ್ಮ ಅಂಗಡಿ ಹೆಸರು ಗ್ರೀನ್ ಶೈನ್. ಸರ್ ಈ ವಿಡಿಯೋದ್ರಲ್ಲಿ ನಿಮಗೆ ಪ್ರಾಡಕ್ಟ್ ತೋರ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪವರ್ ವೀಡರ್ ಕಸ್ಟಮರ್ ಅಂದರೆ ರೈತರು ಕೇಳಿರೋ ಡಿಮ್ಯಾಂಡಲ್ಲಿ VST ಆಗಲಿ ಮತ್ತು ಫಾರ್ಚೂನ್ ಆಗಲಿ 2 ಬ್ರ್ಯಾಂಡಲ್ಲಿ 2 ಮಾಡಲಲ್ಲಿ ನಾನು ಪವರ್ ವೀಡರ್ ಈಗ ತೋರ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. 3 ಪೆಟ್ರೋಲ್ ಕೊಡ್ತಾ ಇದ್ದೀನಿ ಸರ್. ಪೆಟ್ರೋಲ್ ಏನಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಈಸಿ ಇರಬೇಕು, ಮೇಂಟೆನೆನ್ಸ್ ಕಡಿಮೆ ಇರಬೇಕು. ಒಂದು 15 ವರ್ಷ ಹುಡುಗದಿಂದ ಹಿಡಿದು ಏಜ್ ಆಗಿರೋರು ಕೆಲಸ ಮಾಡ್ಕೊಳ್ಬೋದು ನೋಡಿ. ಮೊದಲನೇದಾಗಲಿ ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ ಫಾರ್ಚೂನ್ ಆಗ್ರೋ ಬ್ರ್ಯಾಂಡಲ್ಲೇ ಕೊಡ್ತಾ ಇದ್ದೀನಿ. 212 cc ಬರುತ್ತೆ. ಕೊಡ್ತಾ ಇರೋದು ಬೆಲೆ ಇದರಲ್ಲಿ ನಿಮಗೆ ಗೇರ್ ಡ್ರೈವ್ ಮಷಿನ್ ಕೊಡ್ತೀನಿ. ಬೆಲ್ಟ್ ಡ್ರೈವ್ ತೊಗೊಳ್ತಾ ಇದ್ದಾರೆ 32,000 ರೂಪಾಯಿ 35,000 ರೂಪಾಯಿ ಕೊಟ್ಟು ಬೆಲ್ಟ್ ಡ್ರೈವ್ ತೊಗೊಳ್ತಾ ಇದ್ದಾರೆ. 30,000 ರೂಪಾಯಿಗೆ ಈ ಮಷಿನ್ ನಾನು ಕಂಪ್ಲೀಟ್ ಆಗಿ ರೋಟ್ರು ಜೊತೆಗೆ ಒಂದು ಅಡ್ಜಸ್ಟಬಲ್ ನೇಗ್ಲು ಹೇಳ್ಬೋದು. ಇದೇನಂತ ಹೇಳಿದ್ರೆ ಅಡ್ಜಸ್ಟಬಲ್ಲು ನಿಮಗೆ ಕಡಿಮೆ ಲೈನ್ ಹೊಡ್ಕೊಳ್ಳೋಕ್ಕೆ ಅಥವಾ ನೀವು ಈ ಥರ ಅಗಲ ಆಡ್ಕೊಂಡು ಮಣ್ಣು ಏರಿಸ್ಕೊಳ್ಳೋಕ್ಕೆ ಇದು ನೋಡಿ. ಇದು ಸಹ ನಿಮಗೆ ಅಡ್ಜಸ್ಟ್ಮೆಂಟ್ ಬರುತ್ತೆ. ಇದು ಕಡಿಮೆ ಜಾಸ್ತಿ ಅಗಲು ಬಡ್ದು ಮಾಡಿಕೊಂಡು ನೀವು ಇದನ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಬೋದು. ಲೈನ್ ಕಟ್ಟೋಕ್ಕಾಗಲಿ, ನೀರು ಕಟ್ಟೋಕ್ಕಾಗಲಿ, ಮರ ಸುತ್ತ ಪಾತಿ ಮಾಡ್ಕೊಳ್ಳೋಕ್ಕಾಗಲಿ ಈ ಒಂದೇ ಮಷೀನ್ದ್ರಲ್ಲಿ ಸುಮಾರು 4 5 ಎಕರೆವರೆಗೂ ಆರಾಮಾಗಿ ಕೆಲಸ ಮಾಡ್ಕೊಳ್ಬೋದು ಸರ್ ನೋಡಿ. ಇದು ಸ್ಟಾರ್ಟಿಂಗ್ ಮಾಡಲು 7 HP ಪೆಟ್ರೋಲ್ ಇಂಜನ್ ಬರುತ್ತೆ. 3 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಬರೀ 2 ಲೀಟ್ರ್ ಪೆಟ್ರೋಲ್ ಹಾಕ್ಕೊಂಡ್ರೆ 1 ಎಕರೆ ಅಷ್ಟು ಕೆಲಸ ಮಾಡ್ಕೊಳ್ಬೋದು. ಲೀಟರ್ ಪೆಟ್ರೋಲ್ಗೆ 1.5 ಗಂಟೆ ಟೈಮ್ ಮೈಲೇಜ್ ಬರುತ್ತೆ. ಇದು ಅಂದರೆ 3 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ, 2 ಲೀಟ್ರ್ ಪೆಟ್ರೋಲ್ ಹಾಕ್ಕೊಳ್ಳಿ, 1 ಎಕರೆ ಅಷ್ಟು ಕೆಲಸ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ನಿಮಗೆ ಗೇರ್ ಲಿವರ್ ಇಲ್ಲಿ ಕೊಟ್ಟಿದ್ದೀವಿ. ಗೇರ್ ಶಿಫ್ಟ್ ಮಾಡಿಕೊಂಡು ಫಸ್ಟ್ ಸೆಕೆಂಡ್ ಥರ ನೀವು ಆಪ್ರೇಟ್ ಮಾಡ್ಕೊಳ್ಬೋದು. ಎಲ್ಲ ಕಂಪ್ಲೀಟ್ ಮಷಿನ್ ಫಿಟ್ಟಿಂಗ್ ಮಾಡಿಬಿಟ್ಟು ರೋಟ್ರ್ ಎಲ್ಲ ಸೆಟಪ್ ಮಾಡಿಬಿಟ್ಟು VRLಗೆ ನಾವು ಪ್ಯಾಕಿಂಗ್ ಮಾಡಿಬಿಟ್ಟು ಇಟ್ಕೊಡ್ತೀವಿ. ಅಂದರೆ 100 ಕಿಲೋಮೀಟರ್ ಎಬೋ ಆಗಲಿ ಎಲ್ಲನಾಗಲಿ ಆಲ್ ಓವರ್ ಕರ್ನಾಟಕ ನಾವು ಬಾಕ್ಸ್ ಪೀಸ್ ಮಷಿನ್ ಕೊಟ್ಟು ರೈತರನ್ನ ತೊಂದರೆ ಕೊಡೋಕೆ ಇಷ್ಟಪಡಲ್ಲ. ಎಲ್ಲ ಇಲ್ಲಿಂದನೇ ಫಿಟ್ಟಿಂಗ್ ಮಾಡಿಬಿಟ್ಟು ಅವರ ತಾಲೂಕುವರೆಗೂ ತಲುಪಿಸೋ ಜವಾಬ್ದಾರಿ ತೊಗೊಳ್ತಾ ಇದ್ದೀವಿ. ಮಷೀನ್ ಯಾವುದೇ ತೊಗೊಳ್ಳಿ, ಅವರು ಸೆಲೆಕ್ಟ್ ಯಾವ್ದು ಮಾಡ್ತೀರೋ ಅದನ್ನು ಸಪ್ಲೈ ಮಾಡಿಕೊಡ್ತಾ ಇದ್ದೀವಿ. ಬೇಕು ಅಂತ ಹೇಳಿದ್ರೆ ಮಷಿನ್ ಬೇಕು ಅಂತ ಹೇಳಿದ್ರೆ ಬರೀ 2,000 ರೂಪಾಯಿ ಅಡ್ವಾನ್ಸ್ ಪೇಮೆಂಟ್ ಮಾಡಿಬಿಟ್ಟು ಆಧಾರ್ ಕಾರ್ಡ್ ಫೋಟೋ ಕಳಿಸಿದ್ರೆ ಸಾಕು. ನಾವು ಅವ್ರಿಗೆ ನಿಯರ್ ಬೈ ಎಲ್ಲಿ ಅವ್ರ ಮನೆಯಿಂದ ಹತ್ರಕ್ಕೆ VRL ಆಫೀಸ್ ಇದೆಯೋ ಅಲ್ಲಿವರೆಗೂ ತಲುಪಿಸ್ಕೊಡ್ತಾ ಇದ್ದೀವಿ. ಅದು ಏನು ಫಿಟ್ಟಿಂಗ್ ಸಮೇತ. ಸುಮ್ಮನೆ ನೀವು ಪೆಟ್ರೋಲ್ ಹಾಕಬೇಕು, ಆಯಿಲ್ ಹಾಕಬೇಕು, ಕೆಲಸ ಚಾಲೂ ಮಾಡಬೇಕು. ಆಯಿಲ್ಲು ಹಾಕ್ಕೊಡ್ತಾ ಇದ್ವಿ. ಆಯಿಲ್ ಏನಕ್ಕೆ ಹಾಕ್ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟಲ್ಲಿ ಅಲೋ ಇಲ್ಲ. ಅದೇ ನೀವು 40 to 50 ಕಿಲೋಮೀಟರ್ 100 ಕಿಲೋಮೀಟರ್ ಒಳಗಡೆ ಆಯಿತು ಅಂತ ಹೇಳಿದ್ರೆ ಆಯಿಲು ಸಹ ನಮ್ಮ ಕಡೆಯಿಂದನೇ ಹಾಕಿ ಇಲ್ಲಿಂದನೇ ಟೆಸ್ಟಿಂಗ್ ಮಾಡಿಬಿಟ್ಟು ಕಳ್ಸಿಕೊಟ್ಬಿಡ್ತೀವಿ ಸರ್. ತೋಟದಲ್ಲಿ ಕೆಲಸ ಚಾಲೂ ಆಯ್ತು ಅಂತ ಹೇಳಿದ್ರೆ ಏನೇ ಪ್ರಾಬ್ಲಮ್ ಬರಬಾರ್ದು. ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ಮೋಲ್ಡಿಂಗ್ ಸಿಸ್ಟಮ್ ಸರ್. ಇದು ಬೆಲ್ಟ್ ಡ್ರೈವಲ್ಲಿ ಬೆಲ್ಟ್ ಕಟ್ಟಾಯಿತು, ಉಲ್ಟಾ ಆಯಿತು, ಪುಲ್ಲಿ ಕಟ್ಟಾಯಿತು, ಆ ಥರ ಇರುತ್ತೆ. ಇದು ಗೇರ್ ಬಾಕ್ಸ್ ಇಂಜಿನಿಂದ ಡೈರೆಕ್ಟಾಗಿ ಗೇರ್ ಬಾಕ್ಸ್ಗೆ ಕನೆಕ್ಷನ್ ಆಗಿರೋದು ರೀಸನ್ನಿಂದ ನಿಮಗೆ ಎಲ್ಲ ಇಂಜಿನಿಂದ ಡೈರೆಕ್ಟಾಗಿ ಪವರ್ ನಿಮಗೆ ಗೇರ್ ಬಾಕ್ಸ್ಗೆ ರೋಟ್ರಿಗೆ ಸಿಗ್ತಾ ಇದೆ. ನಿಮಗೆ ಮಧ್ಯ ಕೆಲಸಕ್ಕೆ ನಿಲ್ಕೊಳ್ಳೋದಂತೂ ಮಷಿನ್ ಇಲ್ಲ. ಇದು ನೋಡಿ, ಇದು ಪ್ರೀಮಿಯಂ ಮಾಡಲ್ಲು. ಇದರಲ್ಲಿ ನಿಮಗೆ ಹೆಡ್ಲೈಟ್ ಸಿಗುತ್ತೆ. LED ಹೆಡ್ಲೈಟ್ ಬರುತ್ತೆ ನೋಡಿ. ಈಸಿ ಸ್ಟಾರ್ಟ್ ಬರುತ್ತೆ. ನಾನು ಏನು ಬಲವಂತ ಮಾಡ್ತಾ ಇಲ್ಲ, ಈಸಿಯಾಗಿದೆ. ಸೆಲ್ಫು ಬೇಡ ಅಂತ ಹೇಳಿದ್ದು ಆ ಕಾರಣದಿಂದ. ಇದು ನೋಡಿ ಸರ್, ಇದರಲ್ಲೂ ಜೊತೆ ಸಹ ನಿಮಗೆ 32 ಬ್ಲೇಡ್ ರೋಟ್ರಿ, ಒಂದು ನೇಗ್ಲಂತೂ ಬಂದೇ ಬರುತ್ತೆ. ಪ್ರೀಮಿಯಂ ಕ್ವಾಲಿಟಿ. ಇದರಲ್ಲಿ ನಿಮಗೆ ಕಲರ್ ನೋಡಿ ಸರ್, ಪ್ರೀಮಿಯಂ ಅಂತ ಹೇಳಿದರೆ ಕಲರೆಲ್ಲ ಬಂದುಬಿಡುತ್ತೆ ನೋಡಿ. ಕಲರೇ ಪ್ರೀಮಿಯಂ ಕಾಣ್ತಾ ಇದೆ. LED ಹೆಡ್ಲೈಟ್ ಇದೆ. ಒರಿಜಿನಲ್ ಕಾರ್ಬೋರೇಟರ್ ಹಾಕಿದ್ದೀವಿ. ಹ್ಯಾಂಡಲಲ್ಲಿ ನಿಮಗೆ 360 ರೊಟೇಷನ್ ಸಿಗುತ್ತೆ. 360 ರೊಟೇಷನ್ ಅಂತ ಹೇಳಿದ್ರೆ ನೋಡಿ, ಸುಮ್ಮನೆ ಹಿಂಗೆ ಲೂಸ್ ಮಾಡಿಕೊಂಡು ನೀವು ಈ ಕಡೆಗೆ ಅಥವಾ ಆ ಕಡೆಗೆ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಬೋದು. ಗೇರ್ ಡ್ರೈವ್ ಸರ್, ಗೇರ್ ಲಿವರ್ ಈ ಕಡೆ ಕೊಟ್ಟಿದ್ದೀವಿ.
ಎರಡು ಫ್ರಂಟ್ಗೆ ಗೇರ್ ಇದೆ, ಒಂದು ರಿವರ್ಸ್ಗೆ ಗೇರ್ ಇದೆ. ಎರಡು ಫ್ರಂಟ್ಗೆ ಅಂದರೆ ಸ್ಲೋ ಸ್ಪೀಡಲ್ಲಿ ಬೇಕಂದರೆ ಸ್ವಲ್ಪ ಗಟ್ಟಿ ಇರೋದು ಭೂಮಿ ಜಾಗದಲ್ಲಿ, ಕಲ್ಲಿರೋ ಜಾಗದಲ್ಲಿ ಫಸ್ಟ್ ಗೇರ್ಗೆ ಹಾಕ್ಕೊಂಡು ನೀವು ಸ್ಲೋ ಆಗಿ ಆಪ್ರೇಟ್ ಮಾಡ್ಕೊಳ್ಬೋದು. ಸಾಫ್ಟ್ ಆಗಿದೆ ಭೂಮಿ, ಮಾಯ್ಶ್ಚರ್ ಚೆನ್ನಾಗಿದೆ ಭೂಮಿ ಅಂತ ಹೇಳಿದ್ರೆ ಸೆಕೆಂಡ್ ಗೇರ್ಗೆ ಹಾಕ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ಕೊಳ್ಬೋದು ಸರ್. ಆರಾಮಾಗೆ ಹೇಳ್ದಲ್ಲ 2 ಗಂಟೆ 3 ಗಂಟೆ ಅಷ್ಟರಲ್ಲಿ 1 ಎಕರೆ ಹೊಸೊಬ್ಬರೇ ಕೆಲಸ ಮಾಡ್ಬೋದು. ಇದರಲ್ಲಿ ಮೇನ್ ಥಿಂಗ್ ನೋಡಿ, ಪ್ರೀಮಿಯಮ್ದ್ರಲ್ಲಿ ಇನ್ನೊಂದೇನಂದರೆ ಇಲ್ಲಿ ನಿಮಗೆ ಸೇಫ್ಟಿ ಸ್ವಿಚ್ ಕೊಟ್ಟಿದೆ, ಎಮರ್ಜೆನ್ಸಿ ಬ್ರೇಕು ಇದರಲ್ಲಿ ಬರ್ದಿದೆ, ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು. ಎಮರ್ಜೆನ್ಸಿ ಬ್ರೇಕ್ ಅಂದ್ರೆ ಯಾವ ತರ ನೋಡಿ, ನಾವು ಹಿಂಗೆ ಹಿಡ್ಕೊಂಡು ಕೆಲಸ ಮಾಡ್ತಾ ಇದೀವಿ, ಎಕ್ಸ್ಪೀರಿಯನ್ಸ್ ಐತಂದ್ರೆ ಇದೆಲ್ಲ ಏನು ಅವಶ್ಯಕತೆ ಇಲ್ಲ. ಹೊಸಬ್ರು ಈಗ ಕೆಲಸ ಮಾಡ್ತಾ ಇರ್ತೀವಿ, ಹ್ಯಾಂಡ್ ಬ್ರೇಕ್ ತರ ಇದು, ನಾವು ಕೆಲಸ ಮಾಡ್ತಾ ಇರ್ತೀವಿ, ಏನೋ ಒಂದು ಕನ್ಫ್ಯೂಸ್ ಆಯ್ತು, ಏನೋ ಒಂದು ಬಂದ್ಬಿಡ್ತು, ಏನೋ ಒಂದಾಗ್ಲಿ, ಮಷೀನ್ ನನ್ಗೆ ಇನ್ಸ್ಟೆಂಟ್ ಎಮರ್ಜೆನ್ಸಿ ಹೇಳ್ತಾರೆ, ಮಷೀನ್ ಇನ್ಸ್ಟೆಂಟ್ ಆಫ್ ಆಗ್ಬೇಕು ಅಂದ್ರೆ ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಬಿಟ್ಬಿಡ್ಬೇಕು ನೀವು ಕೈ ಅಷ್ಟೇ. ಇದೇ ಫುಲ್ ಫ್ರೀ ಇರುತ್ತೆ. ಇದು ಹ್ಯಾಂಡಲ್ ಸಮೇತ ನೀವು ಹಿಡ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ, ಏನ್ ಇನ್ಸ್ಟೆಂಟ್ ನಿಲ್ಲಿಸ್ಬೇಕು ಎಮರ್ಜೆನ್ಸಿ ಅಂತ ಹೇಳಿದ್ರೆ ಏನು ಮಾಡಬೇಡಿ, ಸುಮ್ಮನೆ ಬಿಟ್ಬಿಡಿ, ಇನ್ಸ್ಟೆಂಟ್ ಮಷೀನ್ ಆಫ್ ಆಗುತ್ತೆ. ಇದು ಎಮರ್ಜೆನ್ಸಿಗೆ ಸ್ವಿಚ್ಚು ಅಂತ ಹೇಳ್ಬಿಟ್ಟು ಬ್ರೇಕ್ ಕೊಟ್ಟಿದ್ದೀವಿ. ಇದು ಒರಿಜಿನಲ್ 212 cc ಬರುತ್ತೆ. ಇದು VST ಕಡೆಯಿಂದ ಒರಿಜಿನಲ್ 212 cc ಬರುತ್ತೆ. ಇದು ಸಹ ನಿಮಗೆ 2 ಗೇರು ಫ್ರಂಟ್ಗೆ ಇದೆ, ಒಂದು ರಿವರ್ಸ್ಗೆ ಇದೆ. ಮಷಿನ್ ಜೊತೆ ರೋಟ್ರು ಕೊಡ್ತಾ ಇದ್ದೀವಿ, ಒಂದು ನೇಗ್ಲು ಸಹ ಕೊಡ್ತೀವಿ. ಇದ್ರ ಜೊತೆಗೆ ಮಷಿನ್ ಜೊತೆಗೆ ಬರಲ್ಲ, ಆದರೂ ನಮ್ಮ ಕಡೆಯಿಂದ ಒಂದು ನೇಗ್ಲು ಸಹ ಕೊಡ್ತೀವಿ. ನೋಡಿ, ಇದರಲ್ಲಿ ಬೇರೆ ಏನು ಕಂಟ್ರೋಲ್ಸ್ ಇಲ್ಲ, ರಿವರ್ಸು ಪ್ರಿವರ್ಸು ಏನೂ ಇರಲ್ಲ. ಫ್ರೀ ಕ್ಲಚ್ ಇದೆ. ಮೆಕ್ಯಾನಿಕಲ್ ಆಗಿ ನಾನು ತಿಳ್ಸಕ್ಕೆ ಹೋದರೆ ಒಳಗಡೆ ಇನ್ನೂ ಹೆಚ್ಚಾಗಿ ಫ್ಯೂಚರ್ಸ್ ಇದೆ, ಅವೆಲ್ಲ ಎಲ್ಲರಿಗೂ ಹೇಳಿದರೆ ತಿಳಿಸಿದ್ರೆ ಪ್ರಯೋಜನ ಇಲ್ಲ, ಏನಕ್ಕೆ ಅರ್ಥ ಆಗಲ್ಲ. ಇದರಲ್ಲಿ ನೋಡಿ, ಸುಮ್ಮನೆ ಎಕ್ಸ್ಲೇಟರ್ ಕೊಡೋದು, ಫ್ರೀ ಕ್ಲಚ್ ಇದೆ, ಇಲ್ಲಿ ಗೇರ್ ಲಿವರ್ ಇದೆ. ಈ 3 ಕಂಟ್ರೋಲ್ಸ್ ಅಲ್ಲೇ ನೀವು ಮಷಿನ್ ಕಂಪ್ಲೀಟ್ ಆಗಿ ಆಪರೇಟ್ ಮಾಡ್ಬೋದು. ನೋಡ್ಬೋದು ನೀವು, ಮಷೀನ್ ನೋಡಕ್ಕೆ ಅದಕ್ಕೆ ಎಲ್ಲದಕ್ಕೂ ಚಿಕ್ಕದಾಗಿ ಕಾಣ್ತಾ ಇದೆ. ಹೌದು ಸರ್, ಮಷೀನ್ ನೋಡಕ್ ಚಿಕ್ಕದಾಗಿದೆ ಅಂದ್ರೆ ಸಣ್ಣ ಬೆಲೆಯಿಂದ ಹಿಡಿದು ದೊಡ್ಡ ಬೆಳೆವರೆಗೂ ಒಂದು 5, 7, 8 ಎಕರೆ ಇರೋವರೆಗೂ ಆರಾಮಾಗಿ ಮಷೀನಲ್ಲಿ ಆಪ್ರೇಟ್ ಮಾಡ್ಕೊಳ್ಬೋದು. ಚಿಕ್ಕದಾಗಿ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕೆಪಾಸಿಟಿ, ಗೇರ್ ಬಾಕ್ಸ್ ಮತ್ತು ಇಂಜಿನ್ ಇದೆಲ್ಲ ಹೆವಿನೇ ಇದೆ. ಡಿಸೈನ್ ಕಾಂಪ್ಯಾಕ್ಟ್ ಆಗಿ ಮಾಡಿದ್ದಾರೆ. ಸಣ್ಣ ಸಣ್ಣ ಜಾಗದಲ್ಲಿ ಕೆಲಸ ಮಾಡಬೇಕು, ಮರ ಸುತ್ತ ಸುತ್ತಬೇಕು, ಇಂಥ ಜಾಗದಲ್ಲೆಲ್ಲ ಈಸಿಲಿ ಆಪ್ರೇಟಿಂಗ್ ಆಗಲಿ ಅಂತ ಹೇಳ್ಬಿಟ್ಟು ಭಾಳ ಯೋಚನೆಯಿಂದ ಈ ಮಷೀನನ್ನು ಮಾಡಿಕೊಟ್ಟಿದ್ದಾರೆ. ಮೇಂಟೆನೆನ್ಸೇ ಇಲ್ಲ ಸರ್. ಆದರೂ ನೋಡಿ, 1 ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ, ನೇಗ್ಲು ಸಹ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಇದು ಸಹ ನಿಮಗೆ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇದೆ. VST ಅಂತ ಹೇಳಿದ್ರೆ ಏನೇನು ಸ್ಪೆಷಲ್ ಅಂತ ಬರುತ್ತೆ ಅಂತ ಹೇಳಿದ್ರೆ, ಇಂಜಿನಿಂದ ಗೇರ್ ಬಾಕ್ಸ್ ಇದೆಲ್ಲ ನೋಡಿ, ಈಗ ಗೇರ್ ಬಾಕ್ಸ್ ನೋಡ್ಬೋದು ನಿಮಗೆ. ಸಿಂಗಲ್ ಶಾಫ್ಟಲ್ಲಿ ನಿಮಗೆ 3 ಗೇರ್ ಶಿಫ್ಟರು ಕೊಟ್ಬಿಟ್ಟಿದ್ದಾರೆ. ಸಪ್ರೇಟ್ ಮೇಂಟೆನೆನ್ಸ್ ಅಂತ ಬರಲ್ಲ. ಮತ್ತು ಮೇನ್ ಏನಂತ ಹೇಳಿದ್ರೆ ಅಲ್ಯೂಮಿನಿಯಂ ಸರ್. ಇದು ಹೀಟ್ ಆಗೋದು, ಹೀಟಾಗಿ ಡ್ಯಾಮೇಜ್ ಆಗೋದು ಆ ಥರ ಏನು ಪ್ರಾಬ್ಲಮ್ ಬರಲ್ಲ. ಕೇಳೋ ಪ್ರಶ್ನೆ ನೋಡಿ, ಇನ್ಕ್ವೈರಿ ಮಾಡಿಬಿಟ್ಟು ಅವ್ರಿಗೆ ಯಾವ ಥರ ಇದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಕೇಳಿಬಿಟ್ಟು ನೀವು ಬೇಕಂದರೆ ಎಲ್ಲಿ ಬೇಕಾದರೂ ಪರ್ಚೇಸ್ ಮಾಡ್ಬೋದು. ನಾನು ಕೊಡ್ತಾ ಇರೋದು VST ಮಾಡಲಲ್ಲಿ ಅಲ್ಯೂಮಿನಿಯಂ ಇದು ಗೇರ್ ಬಾಕ್ಸ್ ಕೇಸಿಂಗ್ ಇದೆ. ಈ ಅಲ್ಯೂಮಿನಿಯಂ ಕೇಸಿಂಗು ಏನಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದರೆ, ಹೀಟ್ ರಿಡ್ಯೂಸ್ ಆಗೋಕ್ಕೆ, ಹೀಟಿಂದ ಗೇರ್ ಬಾಕ್ಸ್ ಪ್ರಾಬ್ಲಮ್ ಆಗಬಾರ್ದು, ಕ್ಲಚ್ಚು ಪ್ರಾಬ್ಲಮ್ ಆಗಬಾರ್ದು, ಲೈಫ್ ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಇಂಜಿನ್ ಕಂಪ್ಲೀಟಾಗಿ ಅಲ್ಯೂಮಿನಿಯಂ ಕೇಸಿಂಗಲ್ಲಿ ಬಂದಿದೆ. 3 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಒರಿಜಿನಲ್ ಜಾಪಾನ್ ಅಂತ ಹೇಳ್ಬಿಟ್ಟು ಇದರಲ್ಲೇ ಮೆನ್ಷನ್ ಆಗಿದೆ. ನಾನು ಹೇಳೋದೇನು ಅವಶ್ಯಕತೆ ಇಲ್ಲ, ಇಲ್ಲೇ ಕಾರ್ಬೇಟ್ರ್ ಮೇಲೇ ಮೆನ್ಷನ್ ಆಗಿದೆ. ಒರಿಜಿನಲ್ ಜಾಪಾನ್ ಅಂತ ಹೇಳ್ಬಿಟ್ಟು ಬರ್ದಿದ್ದೀವಿ. 212 7 HP ಪೆಟ್ರೋಲ್ ಇಂಜಿನ್ ಇದೆ. 3 ಲೀಟ್ರ್ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಮತ್ತು ಗೇರ್ ಬಾಕ್ಸ್ ಎಲ್ಲ ಅಲ್ಯೂಮಿನಿಯಂ ಬಾಡಿ ಬರುತ್ತೆ. ಮೇನ್ ಥಿಂಕ್ ಏನಂತ ಹೇಳಿದ್ರೆ, ಲೈಫ್ ಲಾಂಗ್ ಟೈರ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಾಲಿಡ್ ಟೈರ್ ಸರ್. ಇದು ಟ್ಯೂಬು ಇಲ್ಲ, ಟೈರು ಇಲ್ಲ ಅನ್ಕೊಳ್ಳಿ. ಇದು ಸಾಲಿಡ್ ಟೈರ್ ಲೈಫ್ ಲಾಂಗ್ ಬರ್ತಾ ಇರುತ್ತೆ. ಇದು ಚೆನ್ನಾಗಿ ಗ್ರಿಪ್ ಕೊಟ್ಟಿದ್ದಾರೆ. ಸಾಫ್ಟ್ ಆಗಿರೋ ಜಾಗದಲ್ಲಿ ನೀವು ಇದೇ ಟೈರಲ್ಲಿ ಹಾಕೊಂಡು ನೇಗ್ಲು ಕೆಲಸ ಮಾಡ್ಕೊಳ್ಬೋದು. ಆ ತರ ಕೊಟ್ಟಿದ್ದಾರೆ. ಇದೇ ಮಷೀನಿಗೆ ನೀವು ಕುಂಟಿ ಅವೆಲ್ಲ ಹಾಕೊಂಡು ಇದೇ ಟೈರಲ್ಲಿ ಆಪರೇಟ್ ಮಾಡ್ಕೊಳ್ಬೋದು. ಸಾಲಿಡ್ ಟೈರ್ ಹೆವಿ ಗ್ರಿಪ್ ಅಲ್ಲಿ ಕೊಟ್ಟಿದ್ದಾರೆ, ಲೈಫ್ ಲಾಂಗ್ ಬರುತ್ತಿದ್ದು. ಸೊ ಇದಕ್ಕೇನು ಪಂಕ್ಚರ್ ಆಗೋ ಏನು ಪ್ರಾಬ್ಲಮ್ ಇರಲ್ಲ. ಎಲ್ಲಿ ಟ್ಯೂಬ್ ಇಲ್ಲ ಅಂತ ಹೇಳಿದ್ರೆ ಪಂಕ್ಚರ್ ಇಲ್ಲ. ನೋಡಿ, ನಿಮಗೆ ಸಸ್ಪೆನ್ಷನ್ ಆಗ್ಬೇಕು ಅಂತ ಟ್ಯೂಬ್ ಇಲ್ಲ, ಅದು ಗಟ್ಟಿ ತರ ನಡೆಯುತ್ತೆ ಭೂಮಿಯಲ್ಲಿ ಅಂತ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ಇದರಲ್ಲಿ ಗ್ಯಾಪ್ ಕೊಟ್ಟಿದಾರಲ್ಲ, ಅದೇ ಒಂದು ಶಾಕ್ ಅಬ್ಸರ್ವರ್ ತರ ಕೆಲಸ ಮಾಡುತ್ತೆ. ಅದೇ ಎಲ್ಲ ಹೇಳ್ತಾ ಇದೀನಿ ಸರ್. ತುಂಬಾ ಚೆನ್ನಾಗಿ ಇಂಜಿನಿಯರಿಂಗ್ ಮಾಡಿದ್ದಾರೆ ಇದಕ್ಕೆ. ಸುಮ್ಮನೆ ದುಡ್ಡು ತಗೊಳ್ತಾ ಇಲ್ಲ, ಇಂಜಿನಿಯರಿಂಗ್ ಆಗಿದೆಲ್ಲ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಸಣ್ಣ ಸ್ಕ್ರೂಗೆ ಹಿಡಿದು ಕ್ವಾಲಿಟಿ ಯೋಚನೆ ಮಾಡಿ ಹೇಳ್ಬಿಟ್ಟು ಈ ಮಷೀನನ್ನು ತಯಾರು ಮಾಡಿಕೊಟ್ಟಿದ್ದಾರೆ. ಮತ್ತೊಂದ್ಸಲಿ ಹೇಳೋಕೆ ಇಷ್ಟಪಡ್ತೀನಿ, ಈ ಮಷೀನ್ಗೆ ನಿಮ್ಮ ಚಾನಲ್ 45,000 ರೂಪಾಯಿ ಈ ಮಷೀನ್ಗೆ ಬೆಲೆ ಸರ್. ಇದಕ್ಕೂ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಬರೀ ಕೃಷಿ ಚಟುವಟಿಕೆ ಚಾನಲ್ ಮಾತ್ರ 40,000 ರೂಪಾಯಿಗೆ ಈ ಮಷೀನು
ಆಲ್ ಓವರ್ ಕರ್ನಾಟಕ. ಆದಾಯ ಜಾಸ್ತಿ ಬೇಡ, ಆದಾಯ ಕಡಿಮೆನೇ ಇರಲಿ, ರೈತರು ಜಾಸ್ತಿ ಬೇಕು. ಒಬ್ರಿಗೊಬ್ರು ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು, ಮತ್ತೆ ಇದೇ ತರ ಪ್ರೀತಿಸ್ತಾ ಇರಬೇಕು ಸರ್. ತುಂಬಾ ರೈತರು ದೂರದಿಂದ ಬರ್ತಾರೆ, ಗುಲ್ಬರ್ಗ, ರಾಯಚೂರು, ಚಿತ್ರದುರ್ಗ, ಎಲ್ಲೆಲ್ಲ ಕಡೆಯಿಂದ ನನ್ಗೆ ಹೆಸರೇ ಕೇಳಿಲ್ಲ ಅಂತಂತ ಜಾಗದಲ್ಲಿಂದ ಬರ್ತಾರೆ ಸರ್. ಎಲ್ಲ ನಿಮ್ಮ ಚಾನೆಲ್ ಮುಖಾಂತರದಿಂದ ಬರ್ತಾರೆ, ತುಂಬಾ ಪ್ರೀತಿಸ್ತಾರೆ, ತುಂಬಾ ಇಷ್ಟದಿಂದ ಮಾತಾಡ್ತಾರೆ, ಹ್ಯಾಂಡ್ ಶೇಕ್ ಮಾಡ್ತಾರೆ, ಫೈನಲ್ ಆಗಿ ಒಂದು ಟೀ ಕಾಫಿ ಕುಡ್ಕೊಂಡು ಬರ್ತೀವಿ ಅಂತ ಹೋಗ್ತಾರೆ ಸರ್. ಅದೇ ನಮಗೆ ಸಾಕು ಸರ್, ಅದೇ ಸಂತೋಷ, ಅದೇ ಮೇನ್ ಅಂತೀವಿ ನಾವು. ಒಂದು ಮಷಿನ್ ಸೇಲ್ ಆಯ್ತು ಅಂತ ಹೇಳಿದ್ರೆ ಯಾರು ತಗೊಳ್ತಾ ಇದ್ದಾರೆ ಅವ್ರಿಗೆ ಏನು ಖುಷಿ ಇದೆಯೋ ಅಷ್ಟೇ ಖುಷಿ ನಮಗೂ ಇರುತ್ತೆ ಸರ್. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ಒಂದು ವಸ್ತು ಅವ್ರಿಗೆ ಹೋಯ್ತು ಅಂತ ಹೇಳಿದ್ರೆ ನಾವು ಬೆಂಗಳೂರಿಗೆ ಹೋಗ್ಬಿಟ್ಟು ಇಂಥ ಮನುಷ್ಯನ ಮೀಟಾಗಿ ನಮ್ಮ ಗ್ರೀನ್ ಶೈನ್ ಅಂಗಡಿಯಿಂದ ಒಂದು ವಸ್ತುನ ತೊಗೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ಅದೇ ನಮಗೆ ಹೆಮ್ಮೆ ಸರ್. ಅಷ್ಟಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಚಾನಲಲ್ಲಿ ಪ್ರೈಸಿಂಗು ಸರ್ ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಕೃಷಿ ಚಟುವಟಿಕೆ ಅದರಲ್ಲಿ ನಿಮಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಆ ರೆಸ್ಪಾನ್ಸ್ಗೆ ಒಂದು ಖುಷಿಯನ್ನು ಶೇರ್ ಮಾಡ್ತಾ ಇದ್ದೀವಿ. ನಮ್ಮ ರೈತರಿಗೆ, ನಮ್ಮ ಕರ್ನಾಟಕ ರೈತರಾಗಲಿ ಆಲ್ ಓವರ್ ಇಂಡಿಯಾ ಅಂತೂ ಸಪ್ಲೈ ಇದ್ದೇ ಇದೆ. ಹೈಲೈಟ್ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ. ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ, ಕರ್ನಾಟಕದಲ್ಲಿ ಇದ್ದೀನಿ. ಕರ್ನಾಟಕ ರೈತರಿಗೆ ತುಂಬ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ಫಾರ್ಚೂನ್ ಆಗ್ರೋ ಬ್ರ್ಯಾಂಡು 35,000 ರೂಪಾಯಿಗೆ ಈ ಮಷಿನ್ ಮಾರಾಟ ಇದೆ ಸರ್. ನಿಮ್ಮ ಚಾನಲಲ್ಲಿ 30,000 ರೂಪಾಯಿಗೆ ಮಾತ್ರ ಕೊಡ್ತೀನಿ. 30,000 ರೂಪಾಯಿಗೆ ಈ ಮಷಿನ್ ಆಲ್ ಓವರ್ ಕರ್ನಾಟಕ ಸಪ್ಲೈ ಸಮೇತ, ಟ್ರಾನ್ಸ್ಪೋರ್ಟೇಷನ್ ಟೋಟಲ್ ಆಗಿ ಫ್ರೀ. ಫಿಟ್ಟಿಂಗ್ ಪ್ರಾಬ್ಲಮ್ಮು ಇಲ್ಲ, ಫಿಟ್ಟಿಂಗು ಫ್ರೀ. ಫಿಟ್ಟಿಂಗ್ ಇಲ್ಲಿಂದನೇ ಮಾಡಿಬಿಟ್ಟು ಟೆಸ್ಟಿಂಗ್ ಮಾಡಿಬಿಟ್ಟು ಕಳ್ಸಿಕೊಟ್ಬಿಡ್ತೀನಿ. ಬರೀ ಆಯಿಲ್ ಹಾಕ್ಕೊಳ್ಳಿ, ಪೆಟ್ರೋಲ್ ಹಾಕ್ಕೊಳ್ಳಿ, ಕೆಲಸ ಮಾಡ್ಕೊಳ್ಳಿ. ಸೆಕೆಂಡ್ ಮಾಡಲ್ ಸರ್, 38,000 ರೂಪಾಯಿ ಇದೆ ಈ ಮಷಿನ್ಗೆ ಪ್ರೈಸು. 38,000 ರೂಪಾಯಿ ಪ್ರೀಮಿಯಂ ಕ್ವಾಲಿಟಿ ಸರ್. ಇದರಲ್ಲಿ ಡಿಸ್ಕೌಂಟೇ ಇಲ್ಲ ಆ್ಯಕ್ಚುಲಿ. ಆದರೂ ನೋಡಿ, ಕೃಷಿ ಚಟುವಟಿಕೆ ಅದರಲ್ಲಿ ಮಾತ್ರ 35,000 ರೂಪಾಯಿಗೆ ಈ ಮಷಿನ್ ಕೊಟ್ಬಿಡ್ತೀನಿ. ಇದು ಸಹ ನಿಮಗೆ 6 ತಿಂಗಳು ವಾರಂಟಿ, 1 ವರ್ಷ ಫ್ರೀ ಸರ್ವಿಸ್ ಇರುತ್ತೆ. ಫಿಟ್ಟಿಂಗ್ ಸಮೇತ ಆಲ್ ಓವರ್ ಕರ್ನಾಟಕ, ಟ್ರಾನ್ಸ್ಪೋರ್ಟೇಷನ್ ಫ್ರೀ ಸರ್. ಥರ್ಡ್ ಮಾಡಲ್ಲು ತುಂಬ ಚೆನ್ನಾಗಿದೆ. ವಿ ಎಸ್ ಟಿ ಮಾಡಲು ಒನ್ ಟೈಮ್ ತೊಗೊಂಡ್ರೆ 7-8 ವರ್ಷ ಆಯ್ತು ಅಂತ ಹೇಳಿದ್ರು ಪ್ರಾಬ್ಲಮ್ ಬರಲ್ಲ. ಈ ಮಷಿನ್ ಸರ್ 45,000 ರೂಪಾಯಿ ಕಡಿಮೆನೇ ಇಲ್ಲ. ಆದರೂ ನೋಡಿ, ಕೃಷಿ ಚಟುವಟಿಕೆ ಚಾನಲಲ್ಲಿ ನಿಮಗೆ 40,000 ರೂಪಾಯಿಗೆ ಮಾತ್ರ ಕೊಟ್ಬಿಡ್ತೀನಿ ಸರ್. ನಾವು ಖುಷಿಯಿಂದ ಕೊಡ್ತಾ ಇದ್ದೀವಿ. ಈ ಸೀಸನಲ್ಲಿ, ಗಣೇಶ ಹಬ್ಬಕ್ಕೆ ಸೀಸನಲ್ಲಿ 40,000 ರೂಪಾಯಿಗೆ ಮಾತ್ರ ಆಲ್ ಓವರ್ ಕರ್ನಾಟಕ ಫ್ರೀ. ವಿ ಎಸ್ ಟಿಗೆ 1 ವರ್ಷ ವಾರಂಟಿ ಬರುತ್ತೆ, ರೋಟ್ರ್ ಬರುತ್ತೆ, ನೇಗಲ್ ಬರುತ್ತೆ. ಫುಲ್ ಫಿಟ್ಟಿಂಗ್ ಸಮೇತ ಮಾಡಿಬಿಟ್ಟು ಆಲ್ ಓವರ್ ಕರ್ನಾಟಕ ಸಪ್ಲೈ ಮಾಡಿಕೊಡ್ತಾ ಇದ್ದೀವಿ ಸರ್. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ.